ನ್ಯೂಸ್ಗೆ ಸ್ವಾಗತ. ಬಂಡೀಪುರ ಅರಣ್ಯ ಪ್ರದೇಶಕ್ಕೆ ರಾತ್ರಿ ಸಂಚಾರ ನಿಷೇಧ ಮಾಡಬೇಕು ಅಂತ ವಾಟಾಳ್ ನಾಗರಾಜ್ ಧರಣಿ ಮಾಡಿದ್ದಾರೆ. ಹುಲಿ ಸಂರಕ್ಷಣಾ ಅರಣ್ಯ ಪ್ರದೇಶದ ಬಂಡೀಪುರ ಹಾಗೂ ಕೇರಳದ ರಸ್ತೆಗಳಿಗೆ ರಾತ್ರಿ ಸಮಯದಲ್ಲಿ ವಾಹನಗಳನ್ನು ಚಲಿಸಲು ಅನುಮತಿ ನೀಡಲು ಸರ್ಕಾರ ಆಲೋಚನೆ ಮಾಡುವುದನ್ನು ಖಂಡಿಸಿ ಇಂದು ಕನ್ನಡ ಚಳವಳಿ ವಾಟಾಳ್ ಪಕ್ಷದ ಅಧ್ಯಕ್ಷರು ಆದ ವಾಟಾಳ್ ನಾಗರಾಜನ ನೇತೃತ್ವದಲ್ಲಿ ಬೆಂಗಳೂರಿನ ಮಲ್ಲೇಶ್ವರಂ 18ನೇ ಕ್ರಾಸ್ ಅರಣ್ಯ ಭವನದ ಮುಂದೆ ಚಳವಳಿ ಮಾಡಿ ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಡಲಾಗಿದೆ. ನಾವು ಇಲ್ಲಿ ಅರಣ್ಯ ಇಲಾಖೆಯ ಹಿರಿಯ ಅಧಿಕಾರಿಗಳು ಬಂದಿದ್ದಾರೆ. ಅವರಿಗೆ ನಾನು ತುರ್ತಾಗಿ ಇವತ್ತು ನಾವು ಚಳವಳಿಯನ್ನು ಇಟ್ಕೊಂಡು ಕನ್ನಡ ವಾಟಾಳ್ ಪಕ್ಷ ತುರ್ತಾಗಿ ಇವತ್ತು ಬೆಳಗ್ಗೆ ಅದು ಸುದ್ದಿ ಹರಡ್ತು, ಇವತ್ತೇ ಹೇಳಬೇಕು ಅಂತ ತುರ್ತಾಗಿ ಇಟ್ಕೊಂಡು ಅವ್ರಿಗೆ ಹೇಳಿದ್ದೀನಿ. ಯಾವುದೇ ಕಾರಣಕ್ಕೂ ನಿಷೇಧ ತೆಗಿಬಾರ್ದು. ನಿಷೇಧ ತೆಗೆದರೆ ಇಡೀ ರಾಜ್ಯಾದ್ಯಂತ ಭಾರಿ ಹೋರಾಟ ಆಗುತ್ತೆ. ಇಡೀ ಆ ಒಂದು ಪ್ರದೇಶ ಚಾಮರಾಜನಗರ ಜಿಲ್ಲೆಗೆ ಸೇರುತ್ತೆ. ಒಂದು ಕಡೆ ಮಹದೇಶ್ವರ ಟೆಂಪಲ್ ಬೆಟ್ಟ, ಅದು ಇನ್ನು ಮತ್ತೊಂದು ಕಡೆ ಬಿಳಿಗಿರಿ ರಂಗನಾಥ ಸ್ವಾಮಿ, ಇನ್ನೊಂದು ಕಡೆ ಇದು ಬಂಡೀಪುರ, ಭಾರಿ ದೊಡ್ಡ ಇದು. ಆಮೇಲೆ ಹುಲಿ ರಕ್ಷಣಾ ಪ್ರದೇಶ, ಇದೆಲ್ಲ 3 ಕಡೆ ಹುಲಿ ರಕ್ಷಣಾ ಪ್ರದೇಶ. ಇದುವರೆಗೂ ನಿಷೇಧ ಹಾಕಿರೋದ್ರಿಂದ ಇಡೀ ರಸ್ತೆ ತುಂಬ ಸಾವಿರಾರು ಪ್ರಾಣಿಗಳು ಆರಾಮಾಗಿ ಮಲಗ್ತಾವೆ. ಅವಕ್ಕೆ ಗೊತ್ತೇ ಇಲ್ಲ ಇಲ್ಲಿ ತಿರುಗಿ ವಾಹನಗಳು ಓಡಾಡ್ತವೆ ಅಂತ. ಈಗ ಯಾವುದೋ ವಿಚಾರಕ್ಕೋಸ್ಕರವಾಗಿ ವಾಹನಗಳನ್ನು ರಾತ್ರಿ ಟೈಮು ನಿಷೇಧ ತೆಗೆದು ಹೋರಾಡಕ್ಕೆ ಬಿಟ್ಟರೆ ಅಪಾಯ ಇದೆ, ಪ್ರಾಣಿ ಸಂಕುಲಕ್ಕೆ ಅಪಾಯ ಇದೆ. ಮರಗಳನ್ನು ಕಡಿತಾರೆ, ದರೋಡೆ ಮಾಡ್ತಾರೆ, ಮರಗಳ್ಳರಿಗೆ ಅನುಕೂಲ ಮಾಡ್ದಂಗೆ ಆಗುತ್ತೆ. ಯಾವ ಕಾರಣಕ್ಕೂ ನಿಷೇಧ ತೆಗಿಬಾರ್ದು. ತೆಗೆದರೆ ಕನ್ನಡ ವಾಟಾಳ್ ಪಕ್ಷ ತೀವ್ರವಾದ ಹೋರಾಟ ಮಾಡುತ್ತೆ. ಈ ಹೋರಾಟದಲ್ಲಿ ಕನ್ನಡ ಚಳವಳಿ ವಾಟಾಳ್ ಪಕ್ಷದ ಕಾರ್ಯಕರ್ತರು ಆದ ಗಿರೀಶ್ ಗೌಡ, ಪಾರ್ಥಸಾರಥಿ, ನಾರಾಯಣಸ್ವಾಮಿ, ಮುನ್ನವರ್, ಮಣಿಕಂಠ, ಅಂಬುಜಾಕ್ಷಿ ಇನ್ನೂ ಹಲವಾರು ಕಾರ್ಯಕರ್ತರು ಭಾಗಿಯಾಗಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.